ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅನಾನಸ್ ಸಾಸಿವೆ ಮಾಡೋದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ನೀವು ಮ್ಯಾಂಗೋದು ನೋಡಿರ್ಬೋದು, ಸಾಸಿವೆ ನೋಡಿರ್ಬೋದು. ಅದೇ ರೀತಿಯಲ್ಲಿ ನಾವು ಇದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಬನ್ನಿ, ಈಗ ಮೊದಲು ಒಂದು 10 ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕೋಬೇಕು, ಬಿಸಿ ಮಾಡಬೇಕು. ನಂತರ ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಬೇಕು. ನಂತರ ಒಂದಿಷ್ಟು ಮೆಣಸಬೇಕು. ನಿಮ್ಗೆ ಎಷ್ಟು ಬೇಕು, ಸ್ವಲ್ಪ ಖಾರ ತಿಂತೀರಿ ಅಂದರೆ ಖಾರ ಹಾಕೋಬೇಕು. ಮೆಂತ್ಯ ಕಾಳು 10, ಜೀರಿಗೆ ಮತ್ತು ಸಾಸಿವೆ, ಹಾಗೆ 6 ರಿಂದ 7 ಮೆಣಸು ಅಂದರೆ ಬ್ಯಾಡಗಿ ಮೆಣಸು ಆಗಿರಬೇಕು. ತುಂಬಾ ಸಖತ್ತಾಗಿ ಬರುತ್ತೆ ಈ ರೀತಿ ಮಾಡಿದರೆ. ನಿಮ್ಗೇನಾದರೂ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಖಾರವನ್ನು ಹಾಕೋಬೇಕಾಗತ್ತೆ. ನಾನಿಂದು ಒಂದಿಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಆ ಕಾಯಿ ತುರಿ ನೋಡಿ ಮೆಣಸನ್ನು ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಕಾಯಿ ತುರಿ ತುಂಬ ಜಾಸ್ತಿ ಇದೆ ಅಂದರೆ ಜಾಸ್ತಿ ಮೆಣಸನ್ನು ಹಾಕೋಬೇಕು. ಈಗ ಇದಕ್ಕೆ ಕರಿಬೇವನ್ನು ಹಾಕಬೇಕಾಗತ್ತೆ. ಕರಿಬೇವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದನೂ ಕೂಡ ಬಿಸಿ ಮಾಡ್ಬೋದು. ನಾನು ಇವತ್ತು ಲಾಸ್ಟ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ ಈಗ ಇದಕ್ಕೆ ಈರುಳ್ಳಿ ಮತ್ತು ಒಂದಿಷ್ಟು ಕೊಬ್ಬರಿ ಹಾಕಿ ರುಬ್ಕೋತೇನೆ. ಓಕೆನಾ? ಹಾಗೆ ಇದಕ್ಕೆ ನೀವು ಗೋಡಂಬಿ ಕೂಡ ಹಾಕ್ಬೋದು. ನಾನು ಈ ಅಡುಗೆ ಮಾಡುವಾಗ ಗೋಡಂಬಿ ಮಿಸ್ ಆಗಿಬಿಟ್ಟಿದೆ, ಹಾಕಲೇ ಇಲ್ಲ. ಅದಕ್ಕೆ ನಾನು ಲಾಸ್ಟ್ ಹಾಕ್ತೀನಿ, ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ನಂತರ ಒಂದು ಸ್ವಲ್ಪ ನೀರಿಟ್ಟು ಅನಾನಸನ್ನು ನಾವು ಚಿಕ್ಕದಾಗಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಬೇಯಿಸ್ಕೋಬೇಕು. ತುಂಬ ದೊಡ್ಡನೂ ಇರಬಾರ್ದು, ತುಂಬ ಚಿಕ್ಕದು ಇರಬಾರ್ದು, ಸರಿಯಾಗಿ ಕಟ್ ಮಾಡಿ ಬೇಯಿಸ್ಕೋಬೇಕು. ನಾವು ಹೊರಗಡೆ ಹೋದಾಗ ತಿಂತೀವಿ ಅಲ್ವಾ, ಹೋಟೆಲ್ ಇರ್ಬೋದು, ಮದುವೆಗೆ ಹೀಗೆಲ್ಲ ಹೋದಾಗ ಈ ರೀತಿ ಮಾಡ್ತಾರೆ. ನಮಗೇನಾಗುತ್ತೆ ಗೊತ್ತಾ, ಅದು ಒಂದು ರೀತಿ ಟೇಸ್ಟಿಯಾಗಿ ಬರುತ್ತೆ, ಸ್ಮೆಲ್ಲು ಹಾಗೇ ಇರುತ್ತೆ. ಇವ್ರು ಹೇಗೆ ಮಾಡಿದ್ದಾರೆ ಅಂತ ನಮ್ಗೆ ಅನ್ಸುತ್ತಲ್ವ. ನಾವು ಕೂಡ ಅದೇ ರೀತಿ ಮಾಡ್ಬೋದು. ಅದಕ್ಕೆ ಅದರದ್ದೇ ಆದ ಸರಿಯಾದ ಕ್ರಮದಲ್ಲಿ, ಅಂದರೆ ಸರಿಯಾದ ವಸ್ತುವನ್ನು ಹಾಕಬೇಕು. ಎಲ್ಲ ವಸ್ತುವನ್ನು ಹಾಕಿದರೆ ಅದು ಒಂದು ರೀತಿ ಸಾಂಬಾರಾಗಿಬಿಡುತ್ತೆ. ನಾನೀಗ ಹೇಳಿದ್ನಲ್ವ, ಅಷ್ಟೇ ಹಾಕಬೇಕು. ನೋಡಿ, ಈಗ ಬೇಯ್ತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅಂದರೆ ಈಗ ಅನಾನಸ್ ಎಷ್ಟಿದೆ ನೋಡಿ, ಅಷ್ಟಕ್ಕಾಗುವಷ್ಟು ಉಪ್ಪು. ನಂತರ ಬೆಲ್ಲ, ನೀವು ತುಂಬ ಜಾಸ್ತಿ ಬೆಲ್ಲ ಬೇಕು ಅಂದರೆ ಸ್ವೀಟ್ ಕೂಡ ಮಾಡ್ಕೋಬೋದು. ಈ ರೀತಿ ನಾವು ಮಾಡೋದು. ನಮಗೆ ಸ್ವಲ್ಪ ಸ್ವೀಟ್ ಬೇಕು, ಹಾಗಾಗಿ ಸ್ವೀಟನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಹಾಗೆ ಉಪ್ಪು ಆಯಿತು, ಸ್ವೀಟ್ ಆಯ್ತಲ್ವ. ನಂತರ 1-2 ನಿಮಿಷ ಬೇಯಬೇಕು. ಇದರಲ್ಲೆಲ್ಲ ಬೆಂದು ಎಲ್ಲ ಮಿಕ್ಸ್ ಆಗಿ ಎಲ್ಲ ಸ್ವೀಟ್ ಆಗಿ ಬರಬೇಕು ಅದು. ಅಲ್ಲಿ ಮಸಾಲ ರೆಡಿ ಆಗ್ತಾ ಇದೆ ನೋಡಿ. ಈಗ ಮಸಾಲ ರೆಡಿ ಆಯಿತು. ಈಗ ಮಸಾಲ ಹಾಕಿ ಕುದಿಸೋಣ. ಚೆನ್ನಾಗಿ ಕುದಿಸ್ಬೇಕು. ಓಕೆನಾ? ಇದು ನೀವು ಮಸಾಲ ಹಾಕಿದ ನಂತರನೂ ಕೂಡ ಅದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ ಹಾಕಬೇಕು. ಅಂದರೆ ಬೆಲ್ಲ ಬೇಕು ಅಂದರೆ ಬೆಲ್ಲನೂ ಹಾಕಬೇಕು, ಉಪ್ಪು ಹಾಕಬೇಕು. ಹಾಗೇನಾದರೂ ನಿಮಗೆ ಕಾಯಿ ತುರಿ ತುಂಬ ಜಾಸ್ತಿ ಹಾಕಿದ್ದೀರಿ ಅಂದರೆ ಸ್ವಲ್ಪ ಹುಳಿ ಬೇಕಾಗುತ್ತೆ. ಹುಳಿನೂ ಕೂಡ ನೀವು ನಂತರ ಮೇಲಿಂದ ಹಾಕ್ಬೋದು. ಆ ರೀತಿಯೂ ಕೂಡ ಮಾಡ್ಬೋದು. ನೋಡಿ, ಈಗ ಮಸಾಲೆನೂ ಹಾಕ್ತಾ ಇದ್ದೀನಲ್ವ, ಚೆನ್ನಾಗಿ ಕುದಿಸ್ಬೇಕು. ಕುದಿಸುವಾಗ ಸ್ವಲ್ಪ ಉಪ್ಪು ನೋಡಿ ಎಲ್ಲವನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಹುಳಿ ಬೇಕು ಅಂದರೆ ಹುಣಸೆಹಣ್ಣನ್ನು ಹಾಕ್ಬೋದು, ಇಲ್ಲ ಸ್ವೀಟ್ ಬೇಕು ಅಂದರೆ ಬೆಲ್ಲ ಹಾಕಬೇಕು. ನಾನು ಈಗ ಹಾಕಿರೋದು ಎಷ್ಟು ಹಾಕಿದ್ನಲ್ವ ಕಾಯಿ ತುರಿ, ಇದು ಎಷ್ಟಿದೆ ಅನಾನಸು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ದೀನಿ. ನೀವೇನಾದರೂ ಒಂದೇ ಅನಾನಸ್ ಇಟ್ಕೊಂಡು ತುಂಬ ಮಾಡಬೇಕು ಅಂದರೆ ಕಾಯಿ ತುರಿಯನ್ನು ತುಂಬ ಜಾಸ್ತಿ ಹಾಕಿ, ನಂತರ ಈಗ ಕುದಿಯುವಾಗ ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಹಾಕಬೇಕಾಗತ್ತೆ ಮೇಲಿಂದ. ಓಕೆನಾ? ನೋಡಿ, ಈ ರೀತಿ ಕುದೀತಾ ಇದೆ, ಸಖತ್ತಾಗಿ ಬರುತ್ತೆ ಗೊತ್ತಾ. ಇದು ಮುದ್ದೆಗಿರ್ಬೋದು, ರೊಟ್ಟಿಗಿರ್ಬೋದು, ಚಪಾತಿಗಿರ್ಬೋದು, ರೈಸಿಗೂ ಬರುತ್ತೆ, ಎಲ್ಲದಕ್ಕೂ ಸೂಪರಾಗಿ ಇರುತ್ತೆ. ಹಾಗೆಯೇ ತಿನ್ಬೋದು. ನೀವು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರ್ತಿತ್ತು, ಮಿಸ್ ಆಯ್ತಲ್ವ, ಹಾಗಾಗಿ ಹೀಗಾಗಿದೆ. ಸ್ವಲ್ಪ ಇನ್ನೂ ಗಟ್ಟಿ ಮಾಡ್ಕೋಬೋದು. ಮಸಾಲೆನೇ ನಾವು ಗಟ್ಟಿ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ. ನಂತರ ತಣ್ಣಾದ ನಂತರ ಗಟ್ಟಿಯಾಗಿ ಬರುತ್ತೆ. ನೋಡಿ, ಇದು ತುಂಬ ಚೆನ್ನಾಗಿ ಕುದೀತಾ ಇದೆ. ನಂತರ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಿಬಿಡೋಣ. ಒಗ್ಗರಣೆಗೆ ಕರಿಬೇವು, ಹಾಗೆ ಗೋಡಂಬಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆ, ಇಂಗು, ಹಾಗೆ ಮೆಣಸು.
ಬ್ಯಾಡಗಿ ಮೆಣಸು ಇವಿಷ್ಟು ಹಾಕಬೇಕು. ನಂತರ ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟರೆ ಇನ್ನೂ ಸಖತ್ತಾಗಿರುತ್ತೆ. ಸ್ಮೆಲ್ಲು ಇರುತ್ತೆ, ಟೇಸ್ಟು ಇರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಗ್ಗರಣೆ ಕೊಡಬೇಕು. ಗೋಡಂಬಿನೂ ಕೂಡ ಹಾಕಿದ್ದೀನಿ, ಅದು ಮಧ್ಯೆ ಮಧ್ಯೆ ನಾವು ತಿನ್ನುವಾಗ ಬಾಯಿಗೆ ಸಿಗತ್ತಲ್ವ, ಆವಾಗ ಸಖತ್ತಾಗಿ ಬರುತ್ತೆ. ಮೆಣಸು ಕೂಡ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇರೆ ಏನೂ ಸಾಮಾನು ಹಾಕಬಾರ್ದು. ಓಕೆನಾ, ನಾನು ಎಷ್ಟು ಹೇಳಿದ್ನಲ್ವ, ಸಾಸಿವೆ ಇಂಗು ಜೀರಿಗೆ ಇಷ್ಟೇ, ಕಾಯಿ ತುರಿ, ಹಾಗೆ ಈರುಳ್ಳಿ ಚೆಕ್ಕುದು ಇಷ್ಟೇ ಹಾಕಬೇಕು. ನೀವೇನಾದರೂ ಕೊತ್ತಂಬರಿ ಹಾಕಿದ್ದೀರಿ, ಸೋಂಪು ಹಾಕಿದ್ದೀರಿ, ಬೆಳ್ಳುಳ್ಳಿ ಹಾಕಿದ್ದೀರಿ, ಈ ರೀತಿ ಹಾಕಿದ್ದೀರಿ ಅಂದರೆ ಅದು ಈ ರೀತಿ ಸಾಸಿವೆ ಆಗಲ್ಲ, ಸಾಂಬಾರು ಆಗಿಬಿಡತ್ತೆ, ಟೇಸ್ಟು ಹೊರಟೋಗ್ಬಿಡತ್ತೆ. ಓಕೆನಾ, ರೆಡಿ ಆಯಿತು ನೋಡಿ. ಈಗ ಒಂದು ಒಗ್ಗರಣೆ ಹಾಕಿದರೆ ರೆಡಿ. ಊಟಕ್ಕಂತೂ ಸೂಪರಾಗಿರುತ್ತೆ, ಅಂದರೆ ರೈಸಿಗೂ ಚೆನ್ನಾಗಿರುತ್ತೆ, ಹಾಗೇ ತಿನ್ಬೋದು. ನಾವು ತುಂಬ ಇಷ್ಟಪಡ್ತೀವಿ ಈ ರೀತಿ ಮಾಡೋದು ಇಷ್ಟ ನಮಗೆ. ಅಂದರೆ ಸ್ವೀಟಾಗಿ ಹುಳಿಯಾಗಿ ಇರಬೇಕು. ಈ ರೀತಿ ಒಗ್ಗರಣೆ ಕೊಟ್ಟು ಊಟ ಮಾಡಿದರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಅನಾನಸಿಂದ ನಾವು ಈ ರೀತಿ ಮಾಡ್ಬೋದು, ನಾವು ಸಾಸಿವೆಯನ್ನು ಮಾಡ್ಬೋದು. ಥ್ಯಾಂಕ್ ಯು.